श्रीसष्टांग प्रणाम परम पूज्य ಮಾತಾಜಿಯವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಬಂಧುಗಳೇ, ಆರಕ್ಷಕ ಬಂಧುಗಳು, ಸಾಕಷ್ಟು ಸಮಯ ಆಗಿದೆ. ಹಾಗಾಗಿ ದೀರ್ಘವಾಗಿ ಹೇಳುವಂತ ಅವಶ್ಯಕತೆ ಏನಿಲ್ಲ. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ಮಾತಾಜಿಯವರು, ವಕೀಲರು, ಹೀಗೆ ಎಲ್ಲರೂ ಇವತ್ತು ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ನಮ್ಮ ಮೇಲೆ 4 ಋಣ ಇರುತ್ತೆ. ಆ ಋಣವನ್ನ ತೀರಿಸುವಂತಹದ್ದು ನಮ್ಮ ಕರ್ತವ್ಯ. ಒಂದು, ತಂದೆ ತಾಯಿ ಋಣ. ನಮಗೆ ಜನ್ಮ ಕೊಟ್ಟಂತಹ ಮಹಾ ತಾಯಿ ತಂದೆಯ ಸ್ಮರಣೆ ಮತ್ತು ಅವರಿಗೆ ನಮ್ಮ ಋಣವನ್ನು ತೀರಿಸುವಂತಹ ಜವಾಬ್ದಾರಿ ನಮ್ದಿರುತ್ತೆ. ಎರಡನೇದು ಶಿಕ್ಷಣ. ಗುರುಗಳು ನಮಗೆ ಶಿಕ್ಷಣ ಕೊಟ್ಟಂತಹ ಗುರುಗಳ ಋಣ ನಮ್ಮ ಮೇಲೆ ಇರುತ್ತೆ. ಮೂರನೇದು ಸಮಾಜ. ನಮ್ಮನ್ನ ಸಮಾಜ ತಿದ್ದಿ ತೀಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ, ಗಮನಿಸ್ತಾ ಇರುತ್ತೆ. ಸೊ ಆ ಸಮಾಜದ ಋಣವೂ ನಮ್ಮ ಮೇಲೆ ಇರುತ್ತೆ. ಇನ್ನು ಕೊನೆಯದಾಗಿ ನಮ್ಮ ದೇಶದ ಋಣ ನಮ್ಮ ಮೇಲೆ. ಸೊ ಈ ಋಣವನ್ನು ತೀರಿಸುವಂತ ಹೊಣೆ, ಜವಾಬ್ದಾರಿ, ಕರ್ತವ್ಯ ನಮ್ದು. ಹಾಗಾಗಿ ಇವತ್ತು ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ. ನಾವಿವತ್ತು ಏನಾದ್ರೂ ಇದ್ರೆ ನಮ್ಮ ತಂದೆ ತಾಯಿ ಕಾರಣ. ಸೊ ಮಾತೃ ದೇವೋ ಭವ, ಪಿತೃ ದೇವೋ ಭವ ಅಂತ ಹೇಳಿದಂತಹ ಈ ಸಂಪ್ರದಾಯ ಈ ದೇಶದಲ್ಲಿ ನಾವು ಅದನ್ನ ಉಳಿಸಬೇಕಾಗಿದೆ. ವೃದ್ಧಾಶ್ರಮದಲ್ಲಿ ಸೇರಿಸುವಂತ ಅನಿವಾರ್ಯತೆ ಬರಬಾರದು. ಸೊ ನಮ್ಮ ತಂದೆ ತಾಯಿಯನ್ನ ಸಾಕುವಂತ, ಅವರನ್ನ ಪೂಜ್ಯತೆಯಿಂದ ಕಾಪಾಡುವಂತ ಜವಾಬ್ದಾರಿ ನಮ್ದು ಒಂದು ಗುಣ. ಇನ್ನು ಗುರುಗಳು ನಮಗೆ ಅಕ್ಷರ ಜ್ಞಾನ, ನಮ್ಮ ನಾಗರಿಕತೆ, ನಮಗೆ ಒಂದು ಮಾರ್ಗದರ್ಶನ ಮಾಡಿದಂತಹ ನಮ್ಮ ಗುರುಗಳು ಇರ್ತಾರೆ. ಸೊ ಅವ್ರಿಗೂ ಕೂಡ ನಮ್ಮ ಋಣವನ್ನು ತೀರಿಸುವಂತಹದ್ದು ನಮ್ಮ ಜವಾಬ್ದಾರಿ. ಇನ್ನು ಮೂರನೇದು ಸಮಾಜ ಮತ್ತು ದೇಶ. ಸೊ ದೇಶದ ಋಣವನ್ನು ತೀರಿಸುವಂತಹದ್ದು ಬಹಳ ಮಹತ್ವದ್ದು ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ದೇಶ ಇದ್ರೆ ನಾವಿರ್ತೀವಿ, ದೇಶನೇ ಇಲ್ಲ ನಾವಿರೋಲ್ಲ, ನಮ್ದು ಏನೂ ಇರೋಲ್ಲ. ಇವತ್ತು ಪಾಕಿಸ್ತಾನ ಉದಾಹರಣೆ ಇದೆ, ಇನ್ನೊಂದು ಬಾಂಗ್ಲಾದೇಶ ಉದಾಹರಣೆ ಇದೆ. ಪಾಕಿಸ್ತಾನ ನಿರ್ಮಾಣ ಆದಂತಹ ಸಮಯದಲ್ಲಿ, ಪಾಕಿಸ್ತಾನ ಅನ್ನುವಂಥದ್ದು 78 ವರ್ಷದ ಹಿಂದೆ, ಅಂದ್ರೆ 1947ರ ಹಿಂದೆ ಪಾಕಿಸ್ತಾನ ಇರಲಿಲ್ಲ, ಬಾಂಗ್ಲಾದೇಶ ಇರಲಿಲ್ಲ. ಅದು ನಮ್ಮ ನಾಯಕರ, ನಮ್ಮ ದೌರ್ಬಲ್ಯದಿಂದ ಪಾಕಿಸ್ತಾನ ನಿರ್ಮಾಣ ಆಯಿತು, ಬಾಂಗ್ಲಾದೇಶ ನಿರ್ಮಾಣ ಆಯಿತು. ಆ ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ರು, ಹಿಂದೂ ದೇವಸ್ಥಾನ ಇತ್ತು, ರೈತರಿದ್ರು, ವಿದ್ಯಾರ್ಥಿಗಳಿದ್ರು, ಮಠ ಮಂದಿರಗಳಿತ್ತು, ಎಲ್ಲವೂ ಇತ್ತು. ಯಾಕಂದ್ರೆ ಭಾರತ ಇತ್ತು ಅವಾಗ. 47ರಲ್ಲಿ ನಮ್ಮ ಅವತ್ತಿನ ನಾಯಕರ ತಪ್ಪಿನಿಂದ, ಅವತ್ತಿನ ನಾಯಕರ ದೌರ್ಬಲ್ಯದಿಂದ ಮುಸ್ಲಿಮರಿಗೆ ಪಾಕಿಸ್ತಾನ್ ಅನ್ನುವಂತಹ ದೇಶವನ್ನ ಕೊಟ್ಟರು. ಬಹಳ ದೀರ್ಘವಾಗಿ ಹೋಗೋದು ಬೇಡ, ಕೊಟ್ಟರು. ಅಲ್ಲಿಯ ಹಿಂದೂಗಳು, ಅಲ್ಲಿಯ ಹಿಂದೂ ತಾಯಂದಿರು, ಅಲ್ಲಿಯ ಹಿಂದೂ ಹೆಣ್ಣು ಮಕ್ಕಳು
ಮಠ ಮಂದಿರ, ವ್ಯಾಪಾರಸ್ಥರು, ರೈತರು, ಅವರ ಕಥೆ ಏನು ಅಂತ ಯೋಚನೆ ಮಾಡಲೇ ಇಲ್ಲ. ಮುಸ್ಲಿಮರು ಪಾಕಿಸ್ತಾನ ಕೊಟ್ಟರು, ಸಿಗ್ನೇಚರ್ ಮಾಡಿದ್ರು, ಇಲ್ಲಿ ಜೆಂಡಾ ಹಾರಿಸಿ ಜನಗಣಮನ ಹೇಳಿದ್ರು. ಆದರೆ ಅಲ್ಲಿಯ ಹಿಂದೂಗಳ ಕಥೆ ಏನಾಯ್ತು? ಸುಮಾರು 20 ಲಕ್ಷ ಜನ ಹಿಂದೂಗಳ ಕಗ್ಗೊಲೆ ಆಗೋದು. ಕೋಟಿಗಟ್ಟಲೆ ಹಿಂದೂಗಳು ಅಲ್ಲಿಂದ ಓಡಿ ಬರಬೇಕಾಗಿ. ಮಾಡಿದ ತಪ್ಪೇನವರು? ಮಾಡಿದ ಅಪರಾಧ ಏನವರು? ನೀವು ದೆಹಲಿಯಲ್ಲಿ ಕೂತ್ಕೊಂಡು ಪಾರ್ಲಿಮೆಂಟ್ ನಲ್ಲೋ ಅಥವಾ ಎಲ್ಲೋ ಆಫೀಸ್ ನಲ್ಲಿ ಬ್ರಿಟಿಷರ ಎದುರುಗಡೆಗೆ ಸಿಗ್ನೇಚರ್ ಮಾಡಿದ ತಕ್ಷಣ ಅಲ್ಲಿರುವಂತಹ ಹಿಂದೂಗಳ ಸುರಕ್ಷತೆ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರು, ಅವತ್ತೇ ಹೇಳಿದ್ರು. ಗಾಂಧೀಜಿ, ನೆಹರೂಜಿ ಇವರೆಲ್ಲರೂ ಹೇಳಿದ್ರು. ಏನ್ ಹೇಳಿದ್ರು? ನನಗೆ ಪಾಕಿಸ್ತಾನ ಬಗ್ಗೆ ಒಪ್ಪಿಗೆ ಇಲ್ಲ, ನಾನು ಒಪ್ಪೋದಿಲ್ಲ. ಆದರೆ ಇವತ್ತು ನೀವು ನಾಯಕರಿದ್ದೀರಿ, ಇವತ್ತು ಪಾಕಿಸ್ತಾನವನ್ನ ಕೊಟ್ಟು ಬಿಟ್ಟಿದ್ದೀರಿ ಮುಸ್ಲಿಮರಿಗೆ. ಇದರ ಜೊತೆಗೆ ನಂದೊಂದು ಸಲಹೆ ಇದೆ. ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ, ಎಷ್ಟು ವಿಚಾರ ಮಾಡಿ, ಎಷ್ಟು ಯೋಚನೆ ಮಾಡಿ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಅಂದ್ರೆ, ಪಾಕಿಸ್ತಾನವನ್ನ ಮಾಡೋದೇ ಆದರೆ ಪಾಕಿಸ್ತಾನದಲ್ಲಿ ಇರುವಂತ ಹಿಂದೂಗಳನ್ನ ಈ ಕಡೆ ಮೊದಲೆಲ್ಲರನ್ನು ತಗೊಂಡ್ಬಂದ್ಬಿಡಿ, ಭಾರತದಲ್ಲಿ ಇರುವಂತಹ ಎಲ್ಲಾ ಮುಸ್ಲಿಮರನ್ನ ಪಾಕಿಸ್ತಾನ ಕಳಿಸಿ. ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು, ನಾನೇ ಹೇಳ್ತಾ ಇಲ್ಲ, ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು. ಯಾಕೆ? ಅವ್ರಿಗೆ ಗೊತ್ತಿತ್ತು ಪಾಕಿಸ್ತಾನ ಬುದ್ಧಿ, ಮುಸ್ಲಿಂ ಬುದ್ಧಿ ಎಂಥದ್ದು ಅಂತ ಅವ್ರಿಗೆ ಗೊತ್ತಿತ್ತು. ಆದ್ರೆ ಅವತ್ತಿನ ನಾಯಕರಿಗೆ ಆ ಡಾಕ್ಟರ್ ಅಂಬೇಡ್ಕರ್ ದೇಶಭಕ್ತಿ, ಈ ದೇಶದ ನಾಗರಿಕರ ಕಳಕಳಿ ಅವರಿಗೆ ಅರ್ಥ ಆಗಲೇ ಇಲ್ಲ. ಅವರಿಗೆ ಕುರ್ಚಿ ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ನಡೆದಂತಹ ಈ ಘಟನೆಯಲ್ಲಿ ನಾವು ಇವತ್ತು ದೇಶ ಅನ್ನುವಂಥದ್ದು ಇದ್ರೆ ನಾವು ಉಳಿತೀವಿ ಅಂತ ನೆನಪಿಟ್ಕೊಳ್ಳಿ. ಅವತ್ತು 1947ರಲ್ಲಿ ಪಾಕಿಸ್ತಾನದಲ್ಲಿ 12 ಕೋಟಿ ಹಿಂದೂಗಳಿದ್ರು. 12 ಕೋಟಿ ಹಿಂದೂಗಳಿದ್ರು. ಇವತ್ತು 1% ಮಾತ್ರ ಉಳಿದಿದ್ದಾರೆ. 1 ಕೋಟಿ ಕೂಡ ಇಲ್ಲ. ಹಾಗಾದ್ರೆ ಎಲ್ಲೋ 12 ಕೋಟಿ ಓಡಿ ಹೋದ್ರ, ಕೊಂದ್ರ, ಮತಾಂತರ ಮಾಡಿದ್ರ, ಅತ್ಯಾಚಾರ ಮಾಡಿದ್ರ, ಎಲ್ಲವೂ ಆಯ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಮಾತು ಕೇಳಿದ್ರೆ 12 ಕೋಟಿ ಜನ ಜೀವಂತವಾಗಿ, ಆನಂದವಾಗಿ, ಸ್ವಾಭಿಮಾನವಾಗಿ ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾರೆ. ಈ ದೇಶದ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗಲಿಲ್ಲ, ಎಲ್ಲರೂ ಹೋಗಲಿಲ್ಲ. ಪಾಕಿಸ್ತಾನ ಆಗಬೇಕು ಅಂತ ಹೇಳಿ ಸಹಿ ಮಾಡಿದ್ರು, ಓಟ್ ಹಾಕಿದ್ರು. ಈ ದೇಶದ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನ ಆಗಬೇಕು, ಪಾಕಿಸ್ತಾನ ಮಾಡಬೇಕು, ಪಾಕಿಸ್ತಾನ ಬೇಕು ಅಂತ ಹೇಳಿ ಈ ದೇಶದ ಮುಸ್ಲಿಮರು ಎಲ್ಲರೂ ಓಟ್ ಹಾಕಿದ್ರು ಜಿನ್ನಾಗೆ ಪಾಕಿಸ್ತಾನಕ್ಕೆ. ಆದರೆ ಎಲ್ಲರೂ ಹೋಗಲಿಲ್ಲ. ಕೆಲವೊಂದು ಜನ ಮಾತ್ರ ಹೋದ್ರು, ಇನ್ನು ಉಳಿದವರು ಇಲ್ಲೇ ಉಳಿದ್ರು. ಅವ್ರು ಏನ್ ಹೇಳಿದ್ರು? ನಾವು ಈ ದೇಶಕ್ಕೆ ಬದ್ಧರಾಗಿರ್ತೀವಿ, ಹಿಂದೂಗಳ ಜೊತೆಗೆ ಒಟ್ಟಾಗಿರ್ತೀವಿ, ಹಿಂದೂಗಳು ನಮ್ಮ ಅವರ ದೇವರುಗಳನ್ನು ಗೌರವಿಸ್ತೀವಿ ಅಂತ ಹೇಳಿ ಈ ದೇಶದ ಮುಸ್ಲಿಮರು ಇಲ್ಲೇ ಉಳಿದುಕೊಂಡು ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತ ಅನ್ನೋದು ಯೋಚನೆ ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಮಾತನ್ನ ಕೇಳಿದ್ರೆ ಇಲ್ಲಿ ಒಂದು ಲವ್ ಜಿಹಾದ್ ಆಗ್ತಾ ಇರಲಿಲ್ಲ, ಒಂದು ಗೋಹತ್ಯೆ ಆಗ್ತಾ ಇರಲಿಲ್ಲ, ಒಂದು ಕೂಡ ಈ ರೀತಿಯ ಸೂಟ್ ಕೇಸ್ ನಲ್ಲಿ ತುಂಬುವಂತಹ ಪ್ರಕ್ರಿಯೆ ಆಗ್ತಾ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತಹ ನಮಕ್ ಹರಾಮ್ಗಳು ಈ ದೇಶದಲ್ಲಿ ಇರ್ತಾ ಇರಲಿಲ್ಲ. ಅದಕ್ಕೆ ದೇಶ ಮೊದಲು, ದೇಶದ ಋಣ, ದೇಶದ ಭವಿಷ್ಯ, ದೇಶದ ಸುರಕ್ಷತೆ, ಇದನ್ನು ಬಹಳ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕು. ಈಗಾಗಲೇ ಹೇಳಿದಂಥವ್ರು ಎಲ್ಲರೂ ಹೇಳಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಜೀಜಾಮಾತಾ, ಅವ್ರ ಹತ್ರ ಆವಾಗ ಸೈನ್ಯ ಇರಲಿಲ್ಲ, ಶಸ್ತ್ರ ಇರಲಿಲ್ಲ, ದುಡ್ಡಿಲ್ಲ,
ಕೋಟೆ ಇಲ್ಲ, ಅರಮನೆ ಇಲ್ಲ. ಆ ಛತ್ರಪತಿ ಶಿವಾಜಿ ಹುಟ್ಟಿದಂತ ಸಮಯದಲ್ಲಿ ಏನೂ ಇರಲಿಲ್ಲ. ಆದ್ರೆ ಜೀಜಾ ಮಾತಾ ಆ ಪುಟ್ಟ ಶಿವಾಜಿಗೆ ಹೇಳಿದ್ದು, ನಮ್ಮ ದೇಶದಲ್ಲಿ ದೇವಸ್ಥಾನಗಳನ್ನು ಒಡೆದು ಹಾಕಿದ್ದಾರೆ. ಪೂಜೆ ಪುನಸ್ಕಾರ ಇಲ್ಲ, ಮೂರ್ತಿ ಇಲ್ಲ, ಮಂತ್ರ ಇಲ್ಲ, ಗಂಟೆ ಇಲ್ಲ. ಅಮ್ಮ ಯಾಕೆ ಹೀಗೆ ಅಂತ ಕೇಳಿದಾಗ, ಶಿವಾಜಿ ಪುಟ್ಟ ಮಗು ಕೇಳಿದಾಗ, ಇದನ್ನ ಮೊಘಲರು, ಇದನ್ನ ಮುಸ್ಲಿಮರು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ದೇವಸ್ಥಾನಗಳನ್ನ, ಮೂರ್ತಿಗಳನ್ನ, ಗಂಟೆಯನ್ನ ಒಡೆದು ಹಾಕಿ ಇವತ್ತು ಬಹಳ ದೊಡ್ಡ ಅನಾಹುತ ಮಾಡಿದರೆ. ಇದನ್ನ ಮತ್ತೆ ಪುನಃ ನೀನು ಕಟ್ಟಬೇಕು, ದೇವಸ್ಥಾನ ಪುನಃ ನೀನೇ ಕಟ್ಟಬೇಕು ಅಂತ ಹೇಳಿ ಆ ಮಗುವಿಗೆ ಮಾರ್ಗದರ್ಶನ ಮಾಡಿದ. ಕೋಟೆ ನೀನೇ ಕಟ್ಟಬೇಕು. ಹಿಂದೂ ಹೆಣ್ಣು ಮಕ್ಕಳು ಇವತ್ತು ತಲೆ ಕಟ್ಟಿಸಿ ಓಡಾಡ್ತಾ ಇದ್ದಾರೆ, ಅತ್ಯಾಚಾರ ಒಳಗಾಗ್ತಾ ಇದ್ದಾರೆ. ಅದಕ್ಕೆ ಶಿವಾಜಿ ನೀನೇ ಅವರ ರಕ್ಷಣೆ ನಿಂತ್ಕೊಳ್ಬೇಕು, ಸೈನ್ಯ ಕಟ್ಟಬೇಕು, ಯುದ್ಧ ಮಾಡಬೇಕು, ಹೋರಾಟ ಮಾಡಿ ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡುವಂತಹ ಕರ್ತವ್ಯ ನಿಂದು ಅಂತ ಜೀಜಾ ಮಾತಾ ಹೇಳಿದ ಪರಿಣಾಮದಿಂದ 16ನೇ ವಯಸ್ಸಿಗೆ ನೋಡಿ, ಛತ್ರಪತಿ ಶಿವಾಜಿ 16ನೇ ವಯಸ್ಸಿಗೆ, ಅಂದ್ರೆ ಇವತ್ತಿನ SLC 10ನೇ ತರಗತಿಯ ವಿದ್ಯಾರ್ಥಿ ಇದ್ದಂಥವರು 16ನೇ ವಯಸ್ಸಿಗೆ ಒಂದು ಕೋಟೆಯನ್ನು ಗೆದ್ದು ಆ ಮಹಾ ತಾಯಿ ಜೀಜಾ ಮಾತಾದ ಪಾದಕ್ಕೆ ಅರ್ಪಿಸಿ ಹೇಳ್ದ, ಅಮ್ಮ ತೋರಣಗಳನ್ನುವಂತಹ ಕೋಟೆಯನ್ನು ಗೆದ್ದಿದ್ದೀನಿ, ಇನ್ನು ಮುಂದಿನ ಕೋಟೆಯನ್ನು ಗೆದ್ದು ತೋರಿಸ್ತೀನಿ ಅಂತ ಹೇಳಿ 400 ಕೋಟೆಗಳನ್ನು ಗೆದ್ದಂತಹ ಛತ್ರಪತಿ ಶಿವಾಜಿ ಪ್ರೇರಣೆ ಜೀಜಾ ಮಾತಾ. ಸೊ ಆ ಜೀಜಾ ಮಾತಾ ಇವತ್ತು ಒಬ್ಬಳಲ್ಲ, ಮನೆಯಲ್ಲಿ ಜೀಜಾ ಮಾತಾ ಬೇಕಾಗಿದೆ. ಆವಾಗ ಮಾತ್ರ ಛತ್ರಪತಿ ಶಿವಾಜಿ ಮನೆಯಿಂದ ಹೊರಗೆ ಬರ್ತಾರೆ. ಇವತ್ತಿನ ಈ ಲವ್ ಜಿಹಾದ್ ಇರಬಹುದು, ಗೋಹತ್ಯೆ ಇರಬಹುದು, ಮತಾಂತರ ಇರಬಹುದು, ಇನ್ನೇನೇನು ನಡೀತಾ ಇದೆ ದೇಶದ್ರೋಹಿ ಚಟುವಟಿಕೆಗಳಿಗೆ ತಡೆಯೋಕೆ ಇವತ್ತು ನಮಗೆ ಮನೆಯಲ್ಲಿ ಶಿವಾಜಿ ಮಾದರಿಯಲ್ಲಿ ಮಾನಸಿಕತೆ ಬೇಕಾಗಿದೆ, ಧೈರ್ಯ ಬೇಕಾಗಿದೆ ಅನ್ನೋ ದೃಷ್ಟಿಯಿಂದಲೇ ದೇಶಭಕ್ತಿಯನ್ನು ಬೆಳೆಸೋಗೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಶ್ರೀರಾಮ ಸೇನೆ ಸಂಘಟನೆಯ ಉದ್ದೇಶ ಇದೆ. ಇವತ್ತು ನಾವು ನಮ್ಮ ಮೂಲ ಉದ್ದೇಶನೇ ಮಹಿಳೆಯರು, ಜೀಜಾ ಮಾತಾ, ಶಾರದಾ ಮಾತಾ, ಇಂಥ ಎಲ್ಲರಿಗೂ ಜನ್ಮ ಕೊಟ್ಟಂತ ಮಹಾ ತಾಯಿ ಇವತ್ತು ನಮಗೆ ಸ್ಫೂರ್ತಿ ಬೇಕಾಗಿದೆ. ರಾಣಿ ಚೆನ್ನಮ್ಮ 200 ವರ್ಷದ ನಂತರವೂ ಕೂಡ ಇವತ್ತು ನಾವು ನೆನಪಿಟ್ಟುಕೊಂಡು ಅವಳನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ರಾಣಿ ಹಬ್ಬಕ್ಕ 500 ವರ್ಷದ ಹಿಂದೆ ಹೋರಾಟ ಮಾಡಿದಂತಹ ಮಹಾ ತಾಯಿಯನ್ನು ಇವತ್ತಿಗೂ ನೆನಪು ಮಾಡಿಕೊಳ್ತಾ ಇದ್ದೀವಿ. ಅಂದ್ರೆ ಎಷ್ಟು 100 ವರ್ಷ ಹೋದ್ರೂ ಕೂಡ ಅವರ ತ್ಯಾಗ, ಅವರ ಬಲಿದಾನ, ಅವರ ದೇಶಭಕ್ತಿ, ಅವರು ತ್ಯಾಗ ಮಾಡಿದ ಪರಿಣಾಮದಿಂದ ಇವತ್ತು ನಾವು ಇಲ್ಲಿ ಕೂತಿದ್ದೀವಿ. ಸೊ ಎಂತೆಂಥವರ ತ್ಯಾಗ, ಬಲಿದಾನದ ಪರಿಣಾಮದಿಂದ ಇವತ್ತು ನಾವು ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ, ಆನಂದವಾಗಿ ಇವತ್ತು ಇರಬೇಕಾದ್ರೆ ಅವರ ಸ್ಮರಣೆ. ಸೊ ಅವರ ತ್ಯಾಗ, ಆ ದೃಷ್ಟಿಯಿಂದ ಇವತ್ತಿನ ದಿನ ನೇಹಾ ಹಿರೇಮಠ್ ಏನ್ ಅಪರಾಧ ಮಾಡಿದ್ರು? ಪ್ರೀತಿ ಮಾಡಿರ್ಬೋದು. ಪ್ರೀತಿ ಮಾಡಿದ ನಂತರ ಮದುವೆ ಆಗುವುದಿಲ್ಲ ಅಂತ ಹೇಳಿದ್ರು. ಹೌದು, ಮದುವೆ ಆಗುವುದಿಲ್ಲ ಅಂತ ಹೇಳಿದ್ದ ದೊಡ್ಡ ಅಪರಾಧ, ತಪ್ಪನ? ಬೇಡಪ್ಪ, ನಾನು ಆಗುದಿಲ್ಲ ಮದುವೆ ಅಂದು ಅಷ್ಟು ಹೇಳಿದ್ದಕ್ಕೆ ಕೊಂದ್ರಲ್ಲ. ಏನ್ರಿ ಇದು? ಎಲ್ಲಿ ಬರ್ತಿದ್ದೀವಿ? ಏನಾಗ್ತಾ ಇದೆ? ಈಗ ಇಲ್ಲಿ ದಿವ್ಯಾಶ್ರೀ ಅವರ ತಾಯಿ ಕಣ್ಣೀರು ಹಾಕ್ತಾನೆ ಮೇಲೆ ಬಂದು ಇನ್ನೂ 1 ವಾರ ಆಗಿಲ್ಲ. ಆ ಮಗು 5 ವರ್ಷದ ಮಗು ರೀ, 5 ವರ್ಷದ ಮಗು. ಅವಳು ಏನ್ ತಪ್ಪು ಮಾಡಿದಾಳೆ? ಆಟ ಆಡ್ಕೊಂಡು ಇನ್ನು ಓದಿ ಬೆಳೆದು ಆನಂದವಾಗಿ ಇರುವಂತಹ ಆ ಎಳೆ ಮಗುವನ್ನೇ ಕಾಮುಕ ದೃಷ್ಟಿಯಿಂದ ನೋಡಿ ಇವತ್ತು ಕೊಂದು ಹಾಕಿದಲ್ರಿ. ಆ ತಾಯಿ ಮನಸ್ಸು, ತಾಯಿ ಹೃದಯ, ತಾಯಿಯ ದುಃಖ, ಅದನ್ನು ಅವ್ರು ಯಾಕೆ ತೆಗೆಯೋದು? ಸೊ ಇವನ್ನೆಲ್ಲವನ್ನೂ ಕೂಡ ಇವತ್ತು ನಾವು ಬಹಳ ಗಂಭೀರವಾಗಿ ತೊಡಬೇಕಾಗಿದೆ. ಇವತ್ತಿನ ಅತ್ಯಾಚಾರಗಳಿಗೆ, ಇವತ್ತಿನ ಅಪಹರಣಕಾರರಿಗೆ, ಇವತ್ತಿನ ಲವ್ ಜಿಹಾದದಲ್ಲಿ ಮೋಸ ಮಾಡ್ತಾ ಇರುವಂತಹವರಿಗೆ ಎಚ್ಚರಿಕೆ ಕೊಡೋಗೋಸ್ಕರನೇ ಇವತ್ತಿನ ಈ ಸಭೆ ಅಂತ ನಡೆದಿತ್ತು.
ಬಹಳ ಗಂಭೀರವಾಗಿ ನೋಡಿ. ಇಲ್ಲಿ ಬಂದಂಥವ್ರು ಎಲ್ಲರಿಗೂ ಕೂಡ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ, ಧನ್ಯವಾದ ಹೇಳ್ತಾ ಇದ್ದೇನೆ. ನೀವಾದರೂ ಕೂಡ ಲಕ್ಷಗಟ್ಟಲೆ ಇವತ್ತು ಹೆಣ್ಣು ಮಕ್ಕಳಿಗೆ ನಾವು ಬೇಕಾದಷ್ಟು ಜನ ನಮ್ಮ ಕಾರ್ಯಕರ್ತರು ಮನೆ ಹೋಗಿ ಎಲ್ಲ ಕಡೆ ಹೋಗಿ ಹೇಳಿದ್ರು. ಆದ್ರೆ ನೀವು ಬಂದಿರಲ್ಲ ಸಾಕು, ನಮಗೆ ಲಕ್ಷ ಹೆಣ್ಣು ಮಕ್ಕಳಿಗೆ ನೀವು ಸಾಕ್ಷಿ ನಮಗೆಲ್ಲರಿಗೂ ಆನಂದ. ಒಬ್ಬೊಬ್ಬರು ಕೂಡ ಸಾವಿರ ಮಹಿಳೆಯರನ್ನು ಜಾಗೃತಿ ಮಾಡುವಂತಹ ಇವತ್ತು ಶಕ್ತಿ ಇಲ್ಲಿ ಬಂದಂಥವರಲ್ಲಿ ಇದೆ ಅನ್ನುವಂತಹ ವಿಶ್ವಾಸ ನಮಗೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿ ಮಾಡಬೇಕಾಗಿದೆ. ಬಹಳ ದೊಡ್ಡ ಅನಾಹುತ. ಕೆಲವು ಜನ ಬಂದು ಕಣ್ಣೀರು ಹಾಕಿ ಹೋದ್ರು. ಇಂಥ ಕಣ್ಣೀರು ದಿನಾಲೂ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ದಿನಾಲೂ ನಮ್ಮ ಸಹಾಯವಾಣಿ ದಿನಾಲೂ ಕಾಲ್ಗಳು ಬರ್ತವೆ. ನಮ್ಮ ಪ್ರವೀಣ್ ಇರ್ಬೋದು, ನಮ್ಮ ಅಣ್ಣಪ್ಪ ಇರ್ಬೋದು, ನಮ್ಮ ಮಂಜು ಇರ್ಬೋದು, ಇವರೆಲ್ಲರೂ ಅದನ್ನು ಅನುಭವಿಸ್ತಾರೆ, ಕೇಳ್ತಾ ಇದ್ದಾರೆ. ನೋವು ಬರುತ್ತೆ, ಸಿಟ್ಟು ಬರುತ್ತೆ, ಅದನ್ನೆಲ್ಲವನ್ನು ನಿಭಾಯಿಸ್ತಾ ಇದ್ದಾರೆ. ಒಬ್ಬ ಹುಡುಗಿನ ಉಳಿಸ್ಬೇಕು ಅಂತಂದ್ರೆ ವಾರಗಟ್ಟಲೆ ಅವರು ತಮ್ಮ ಕೆಲಸ ಬಿಟ್ಟು ಓಡಾಡಬೇಕಾಗುತ್ತೆ, ಖರ್ಚು ಮಾಡಬೇಕಾಗಿದೆ, ದುಡ್ಡು ಖರ್ಚು ಮಾಡಬೇಕು, ಪೊಲೀಸ್ ಸ್ಟೇಷನ್ ಎದುರಿಸಬೇಕಾಗತ್ತೆ, ಅವರ ತಂದೆ ತಾಯಿನ ಸಮಾಧಾನ ಮಾಡಬೇಕಾಗುತ್ತೆ. ಹೀಗೆ ಅನೇಕ ಒಂದು ಹುಡುಗಿನ ಉಳಿಸೋಕೆ, ಆ ಹುಡುಗಿ ನಮ್ಮವಳಲ್ಲ, ನಮ್ಮ ಸಂಬಂಧಿಕ ಅಲ್ಲ, ಆ ಹುಡುಗಿ ನಮ್ಮ ಜಾತಿಯವಳಲ್ಲ, ಆ ಹುಡುಗಿ ನಮ್ಮ ಊರಿನವಳಲ್ಲ, ಏನಲ್ಲ. ಆದ್ರೆ ಆ ಹುಡುಗಿ ಲವ್ ಜಿಹಾದ್ ಮುಸ್ಲಿಂ ಜೊತೆಗೆ ಓಡಾಡ್ತಾ ಇದ್ದಾಳೆ ಅಂತ ಗೊತ್ತಾದ ತಕ್ಷಣನೇ ನಮ್ಮ ಕಾರ್ಯಕರ್ತರು ಪೂರ್ಣ ಸಕ್ರಿಯಾಗಿ ಅದನ್ನು ಬಿಡಿಸುವಂತಹ ಪ್ರಕ್ರಿಯೆಯನ್ನು ಮಾಡುವವರೆಗೆ ವಿಶ್ರಾಂತಿ ತಗೊಳ್ಳಲ್ಲ. ಬಹಳ ಕಷ್ಟ ಪಡ್ತಾ ಇದ್ದಾರೆ. ದೇಶದ ಮಹಿಳೆಯ ಮಾತೃ ದೇವೋಭವ ಅಂತನ್ನುವಂತಹ ಈ ಕ್ಷೇತ್ರ ಒಂದು ವಾಕ್ಯವನ್ನ ಗೌರವದಿಂದ ಉಳಿಸಬೇಕಾಗಿದೆ. ಸೊ ನಿರ್ಮಾಣ ಮಾಡುವಂತಹ ಶಕ್ತಿ ಇರೋದೇ ಈ ತಾಯಿಗೆ, ಈ ಸ್ತ್ರೀಗೆ, ಈ ಮಹಿಳೆಗೆ. ಅಂಥ ಆ ಮಹಿಳೆಯನ್ನೇ ನೋಡಿ, ತಂದೆ ತಾಯಿ ಆ ಮಗಳಿಗೆ ಎಲ್ಲ ರೀತಿ ಹೇಗೆ ಬೆಳೆಸ್ತಾರೆ ಅಂದ್ರೆ ಹೂವಿನ ಹಾಗೆ ಬೆಳೆಸ್ತಾರೆ. ನನಗೆ ಮೊಬೈಲ್ ಬೇಕು, ಮೊಬೈಲ್ ತಗೋ, ಸ್ಕೂಟಿ ಬೇಕು, ಸ್ಕೂಟಿ ತಗೋ, ಇನ್ನೇನು ಬೇಕು, ಬಟ್ಟೆ ಬೇಕು, ಬಟ್ಟೆ ತಗೋ, ಶಿಕ್ಷಣಗೋಸ್ಕರ ಎಲ್ಲ ರೀತಿ, ಈ ಶಾಲೆ ಬೇಡ, ಆ ಶಾಲೆ ಬೇಕು, ಆಯ್ತು ಆ ಶಾಲೆ, ಲಕ್ಷಗಟ್ಟಲೆ ಇವತ್ತು ಡೊನೇಷನ್ ಕೊಟ್ಟರು ಕೂಡ ತಂದೆ ತಾಯಿ ಆಗಲಾರದ್ದು ಕೂಡ ಆ ಮಗಳನ್ನ ಬೆಳೆಸ್ತಾ 20 ವರ್ಷ ಅಥವಾ 15ರ ನಂತರದ ಆ ವಯಸ್ಸಿನ ಮಕ್ಕಳನ್ನ ಮುಸ್ಲಿಂ ಬಂದು ಮೋಸ ಮಾಡಿ, ಅಬ್ದುಲ್ಲಾ ಅಂತ ಹೇಳುದಿಲ್ಲ, ಅವನು ಅಶೋಕ್ ಅಂತ ಹೇಳ್ತಾನ, ಮೋಸ ಮಾಡ್ತಾರೆ. ನೀನು ಪ್ರೀತಿನೇ ಮಾಡೋದಾದ್ರೆ ಅಬ್ದುಲ್ಲಾ ಅಂತ ಹೇಳಲೆ, ಅಶೋಕ್ ಅಂತ ಹೇಳ್ತೀಯ, ಅರವಿಂದ್ ಅಂತ ಹೇಳ್ತೀಯ, ಅದರ ಅರ್ಥನೇ ನಿನ್ನಲ್ಲಿ ಕಪಟತನ ಇದೆ, ಮೋಸ ಇದೆ, ನೀನು ದಗ ಇದ್ದೀ, ದ್ರೋಹಿ ಇದೆ ಅಂತನ್ನುವಂಥದ್ದು. ಅಷ್ಟರಲ್ಲೇ ತಿಳ್ಕೊಳ್ಬೇಕು ನಾವು. ಅಂದ್ರೆ ಪ್ರೀತಿಗೆ ನಾವು ವಿರೋಧ ಇಲ್ಲ. ಈಗ ಒಂದು ಹುಡುಗಿ ಹೇಳಿದ್ ನೋಡಿ, ನನ್ನ ಧರ್ಮ ನನಗೆ ಶ್ರೇಷ್ಠ ಅಂತನ್ನುವಂತ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ನನಗೆ ಸಾರ್ಥಕ ಇದೆ, ನನಗೆ ಆನಂದ ಇದೆ ಅಂತ ಹೇಳಿದಂತ ಮಹಿಳೆಗೆ ನಾವು ನಮಸ್ಕಾರ ಮಾಡಬೇಕು. ಅಂತ ಮಹಿಳೆಗೆ ಅವಳ ಬಗ್ಲಿಲ್ಲ, ಅವಳ ಇಸ್ಲಾಮಿಗೆ ಬಗ್ಲಿಲ್ಲ, ಅವಳು ಯಾವುದೇ ಒತ್ತಡಕ್ಕೂ ಬಗ್ಲಿಲ್ಲ. ನೋಡಿ ಎಂದು ಹೇಗೆ ಇವತ್ತು ನಿಂತುಕೊಂಡ್ರು. ಬಂಧುಗಳೇ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಯಾಕೆ ಆಗ್ತಾ ಇದೆ? ಈ ಲವ್ ಜಿಹಾದ್ ಯಾಕೆ ಮಾಡ್ತಾ ಇದ್ದಾರೆ? ಪ್ರೀತಿ ಮಾಡಿ ಬುರ್ಕಾ ಹಾಕಿ ಗೋಮಾಂಸ ತಿನ್ನಿಸಿ ನಮಾಜ್ ಮಾಡಿಸುವಂತಹ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಬೇಕು. ಅವರು ಈ ದೇಶವನ್ನ ಪಾಕಿಸ್ತಾನ ಮಾಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಒಂದು ಪಾಕಿಸ್ತಾನ ತಗೊಂಡ್ರು, ಈ ದೇಶವನ್ನ, ಇಡೀ ದೇಶವನ್ನ ಪಾಕಿಸ್ತಾನ, ಇಡೀ ದೇಶವನ್ನ ಇಸ್ಲಾಂ, ಇಡೀ ದೇಶವನ್ನ ಇವತ್ತು ಅಲ್ಲಾಹನ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಹೊರಟಿದ್ದಾರೆ. ಅದರಲ್ಲಿ ಲ್ಯಾಂಡ್ ಜಿಹಾದ್, ಜಾಗವನ್ನು ಕಬಳಿಸ್ತಾ ಇದ್ದಾರೆ. ಎಲ್ಲ ಬೇಕಾದಲ್ಲಿ ಗೋರಿ, ಎಲ್ಲ ಬೇಕಾದ್ರೆ ಮಸೀದಿ, ಎಲ್ಲ ಬೇಕಾದ್ರೆ ದರ್ಗಾ ಕಟ್ಟಿಕೊಂಡು ಇವತ್ತು ಹೊರಟಿದ್ದಾರೆ. ಅಕ್ಕ ಪಕ್ಕದಲ್ಲಿ ನಿಮ್ಮ ಎಲ್ಲಾದರೂ ಗಮನ ಬಂತು ಅಂತಾರೆ ಶ್ರೀರಾಮ ಸೇನೆ ಸಂಘಟನೆಗೆ ತಿಳಿಸಿ. ಇಲ್ಲಿ ಮಸೀದಿ ಇರಲಿಲ್ಲ, ಇಲ್ಲಿ ಕಟ್ತಾ ಇದ್ದಾರೆ, ಇಲ್ಲಿ ದರ್ಗಾ ಇರಲಿಲ್ಲ ಕಟ್ತಾ ಇದ್ದಾರೆ, ಇಲ್ಲಿ ಗೋರಿ ಇರಲಿಲ್ಲ ಕಟ್ತಾ ಇದ್ದಾರೆ. ಇಮ್ಮಿಡಿಯೇಟ್ ಹೇಳಿ, ನಾವು ಅದನ್ನು ನಿಲ್ಲಿಸ್ತೇವೆ, ಕಂಪ್ಲೇಂಟ್ ಕೊಡಿ. ಜಾಗಗಳನ್ನು ಕಬಳಿಸ್ತಾ ಇದ್ದಾರೆ. ಎಷ್ಟು ಮೊನ್ನೆ
ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಯ್ತು. ಎಷ್ಟು ಜಾಗ? 9 ಲಕ್ಷ ಎಕರೆ ಜಾಗ ಇವತ್ತು ವಕ್ಫ್ ಬೋರ್ಡ್ ಇಂದ 9 ಲಕ್ಷ ಎಕರೆ. 9 ಲಕ್ಷ ಎಕರೆ ಅಂತಂದ್ರೆ 5 ಪಾಕಿಸ್ತಾನ ಆಯ್ತು. 5 ಪಾಕಿಸ್ತಾನ, 10 ಬಾಂಗ್ಲಾದೇಶ್. ಎಲ್ಲಿ ಬಂದ್ರಿದು? ಏನ ಅರಬಸ್ತಾನದಿಂದ ತಗೊಂಬಂದ್ರ, ಅಥವಾ ಕುವೈಟ್ನಿಂದ, ಅಫ್ಘಾನಿಸ್ತಾನದಿಂದ, ಇಂಡೋನೇಷ್ಯಾದಿಂದ ತಗೊಂಬಂದ್ರ, ಮಕ್ಕಾ ಮದೀನಾದಿಂದ ತಗೊಂಬಂದ್ರ? ಇಲ್ಲರಿ, ನಮ್ದೇ ಭೂಮಿ. ನಮ್ದೇ ಭೂಮಿಯನ್ನ ಕಬಳಿಸ್ತಾ 9 ಲಕ್ಷ ಎಕರೆ ಇವತ್ತು ಅವರ ಕೈಯಲ್ಲಿದೆ. ಬರೇ ವಕ್ಫ್ ಬೋರ್ಡ್ ಇದು. ಇನ್ನು ಬೇರೆ ಬೇರೆ ಬೇಕಾದಷ್ಟಿದೆ. ಅಂದ್ರೆ ಇವತ್ತು ಜಮೀನು ಕಬಳಿಸಿ ಇಸ್ಲಾಂ ಮಾಡಬೇಕು, ಜನಸಂಖ್ಯೆ ಜಾಸ್ತಿ ಮಾಡಿ ಇಸ್ಲಾಂ ಮಾಡಬೇಕು. ಸೊ ಜನಸಂಖ್ಯೆ ಜಾಸ್ತಿ ಮಾಡೋದರಲ್ಲಿ ಅವರು ಒಂದಲ್ಲ, ಎರಡಲ್ಲ, 4-5 ಮದುವೆ ಮಾಡಿಕೊಳ್ತಾರೆ. ನಮ್ಮಲ್ಲಿ ಒಬ್ಬಳನ್ನೇ ಮದುವೆ ಆಗ್ಬೇಕು. ಇವತ್ತು ನಾವು ಮಾತ್ರ ಪಾಲಿಸ್ತಾ ಇದೀವಿ. 1 ಅಥವಾ 2 ಮಕ್ಕಳನ್ನ ಹಡಿಬೇಕು ಅಂದ್ರೆ ನಾವು ಪಾಲಿಸ್ತಾ ಇದೀವಿ. ಅವರು ಹಮ್ 5 ಹಮಾರೆ 25. ಮೊನ್ನೆ ಒಬ್ರು ಕೇಳಿದೆ ನಾನು, ಮುಸ್ಲಿಮರಿಗೆ ಹಂದಿ ಕಂಡ್ರೆ ಆಗುದಿಲ್ಲ, ಯಾಕೆ ಅಂತ ಕೇಳಿದೆ. ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ನಾವ್ ಹೆಂಗ್ ಹೊಡಿತೀವೋ ಹಂಗ ಹೊಡಿತಾವ. ಒಂದೇ ಸಲ 20 ಮಕ್ಕಳಾಗುತ್ತಾವ. ಅದಕ್ಕೆ ಸಿಟ್ಟು. ಬಂಧುಗಳೇ, ನಗುವಂಥದ್ದಲ್ಲ ಇದು. ನೋವು ಬರಬೇಕು, ಸಿಟ್ಟು ಬರಬೇಕು. ಇದರ ಸಂಬಂಧಪಟ್ಟಾಗ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ನಿರ್ಧಾರ ಮಾಡಿದ್ದೀವಿ, 3ನೇ ಮಗು, ಈಗ 1 ಅಥವಾ 2, 3ನೇದಿಲ್ಲ ಇಲ್ಲ, 3ನೇ ಮಗು, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ, ಆ 3ನೇ ಮಗುವಿನ ಶಿಕ್ಷಣ, ಆರೋಗ್ಯ, ಮದುವೆ, ಉದ್ಯೋಗ ಶ್ರೀರಾಮ ಸೇನೆ ಸಂಘಟನೆ ಕೊಡ್ತೀವಿ ಅಂತ ನಿರ್ಧಾರ. ಯಾಕೆ? ನಿಮಗೆ ನಾವು ಒಂದು ಮನೆ ಚಿಂತೆ ಇದೆ. LKG ಹಿಡಿದು 1 ಲಕ್ಷ ಕೊಟ್ಟು ಅವಳು ಓದೋ ತನಕ ನಾವು ಲಕ್ಷಗಟ್ಟಲೆ ಕೊಡಕ್ಕಾಗಲ್ಲ ರೀ. ನಿಜ, ಸತ್ಯ. ಅವಳನ್ನು ಓದ್ಸಕ್ಕಾಗುದಿಲ್ಲ, ಡೊನೇಷನ್ ಕೊಡಬೇಕು. ಮಕ್ಕಳಿಗೆ ನಾವು ಉದ್ಯೋಗ ಕೊಡಕ್ಕಾಗುದಿಲ್ಲ, ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದನ್ನು ನಿಮಗೆ ನಿಮ್ಮ ತಂದೆ ತಾಯಿ ಅಂದ್ರೆ ಗಂಡ ಹೆಂಡತಿಗೆ ನಿಮ್ಮ ಚಿಂತೆ. ಆದ್ರೆ ನಮಗೆ, ಮಾತಾಜಿಗೆ, ಶ್ರೀರಾಮ ಸೇನೆ ಸಂಘಟನೆಗೆ ದೇಶದ ಚಿಂತೆ. ದೇಶ ಉಳಿಸ್ಬೇಕಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ಉಳಿಸೋಕೆ ಪ್ರಯತ್ನ ಮಾಡ್ತಾರೆ, ಹಾಗೆ ನಾವು ನಮ್ಮ ದೇಶವನ್ನು ಉಳಿಸೋಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ 3ನೇ ಮಗು, 4ನೇ ಮಗು, 5ನೇ ಮಗು, 6ನೇ ಮಗು ನೆಗನೆಟ್ಲೆ ಹಡಿವೆ. ಇನ್ನು ನಮಗೆ ಸಾಕಾಗುವುದಿಲ್ಲ ರೀ. ನೋಡ್ರಿ, ಶ್ರೀರಾಮ ಸೇನೆ ಸಂಘಟನೆ ನಾವು ಸಾಕ್ತೀವಿ. ಮಾತಾಜಿಯವರು ಒಂದು ಗುರುಕುಲವನ್ನ, ಮಹಿಳಾ ಗುರುಕುಲವನ್ನ ಪ್ರಾರಂಭ ಮಾಡ್ತಾ ಇದ್ರಿ. ಗುರುಕುಲಕ್ಕೆ ಬಂದು ಸೇರಿಸ್ರಿ. ಆದರೆ ದೇಶ ಉಳಿಸುವುದು, ದೇಶ ಉಳಿಸೋ ಕೆಲಸಗಳಿಗೆ ನಮ್ಮಂತವರಿಗೆ ಸಹಕಾರ ಕೊಡಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಲವ್ ಜಿಹಾದ್ ಅನ್ನುವಂಥದ್ದು ಇವತ್ತು ತಮ್ಮ ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳೋಗೋಸ್ಕರ ರೆಡಿಮೇಡ್ ಹುಡುಗಿ ಅಂತ ಒಂದು ಹೋಗ್ತಾ ಇದೆ. ರೆಡಿಮೇಡ್ ತಂದೆ ತಾಯಿ ಬೆಳೆಸಿರ್ತಾರೆ, ಹೊಡೆದಿರ್ತಾರೆ. 9 ತಿಂಗಳು ಹೊಟ್ಟೆ ಒಳಗಿಟ್ಟು ನೋವಿನಿಂದ ಪ್ರೀತಿಯಿಂದ ಬೆಳೆಸಿದಂತ ರೆಡಿಮೇಡ್ 15 ವರ್ಷದ ನಂತರ ಹುಡುಗಿಯನ್ನು ಹಾಸ್ಕೊಂಡು ಹೋಗ್ತಾರಲ್ಲ, ಇದನ್ನು ತಡೆಯುವಂತಹ ಪ್ರಕ್ರಿಯೆ ನಾವೇ ಮಾಡಬೇಕು. ನಾವು ನಮ್ಮ ದೇಶವನ್ನು ಉಳಿಸಬೇಕಾಗಿದೆ. ಸೊ ಪಾಕಿಸ್ತಾನ ಮಾಡುವಂತಹ ಪ್ರಕ್ರಿಯೆಗೆ ಇವತ್ತು ತಡಿಬೇಕಾಗಿದೆ. ಅದಕ್ಕೆ ನಾವು ಇನ್ನು ಹೋರಾಟ ನಾವಂತೂ ಮಾಡ್ತಾ ಇದ್ದೀವಿ. ಸುಮಾರು 30,000 ಆಕಳಗಳನ್ನು ನಾವು ಉಳಿಸಿದೀವಿ. ಕಸಾಯಿಖಾನೆಗೆ ಹೋಗೋದನ್ನು ನಾವು ಉಳಿಸಿದ್ದೀವಿ. ಗೋಶಾಲೆ ಕಲಿಸಿದ್ದೀವಿ. 4,500ಕ್ಕೂ ಹೆಚ್ಚು
ಇವತ್ತು ಹುಡುಗಿಯರು ಮುಸ್ಲಿಮರ ಜೊತೆಗೆ ಓಡಿ ಉಳಿದಂತವ್ರನ್ನ ವಾಪಸ್ ತಂದು ಮನೆಗೆ ಸೇರಿಸಿದೀವಿ ಶ್ರೀರಾಮ್ ಸೇನೆ ಸಂಘಟನೆ. ಇದೇ ರೀತಿಯ ವಿಶ್ವ ಹಿಂದೂ ಪರಿಷತ್, RSS ಇದೆ, ಬಜರಂಗ ದಳ ಇದೆ, ರಾಷ್ಟ್ರ ಸೇವಿಕಾ ಸಮಿತಿ ಇದೆ, ಹಿಂದೂ ಜಾಗರಣ ವೇದಿಕೆ ಇದೆ, ಬೇಕಾದಷ್ಟು ಇವತ್ತು ಸಂಘಟನೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಸೊ ಅಂತ ಸಂಘಟನೆಗಳಿಗೆ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ತನು ಮನ ಧನದಿಂದ ನೀವು ನಮಗೆ ಸಹಕಾರ ಕೊಟ್ರೆ ನಾವು ಜವಾಬ್ದಾರಿ, ನಿಮ್ಮ ಮಗಳ ಜವಾಬ್ದಾರಿ ನಮ್ದು. ನಿಮ್ಮ ಮಗಳು ಯಾವುದೇ ರೀತಿಯ ತಪ್ಪು ಮಾಡಿದ್ರೆ ಅದನ್ನು ನಾವು ತಿದ್ದುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ನಾವು ಜೈಲಿಗೆ ಹೋಗ್ತೀವಿ, ನಾವು ಕೇಸ್ ಹಾಕೊಳ್ತೀವಿ, ನಾವು ಹೊಡೆದಾಟ ಮಾಡ್ತೀವಿ, ಆದರೆ ನಮ್ಮ ಮಗಳು ಸುರಕ್ಷಿತವಾಗಿರ್ಬೇಕು, ಹಿಂದೂ ಮಹಿಳೆಯರು ಸುರಕ್ಷಿತವಾಗಿರ್ಬೇಕು. ಇನ್ನು ಎಲ್ಲ ಮಹಿಳೆಯರ ಕಡೆಗೆ ವ್ಯಾನಿಟಿ ಬ್ಯಾಗ್ ಇರುತ್ತೆ, ಅದು ಬೇರೆ ಬೇರೆ ಡಿಸೈನ್ ಇರುತ್ತೆ. ಇರಲಿ, ಈಗ ಒಂದು ಇದು ಕೊಡುತ್ತೆ, ತ್ರಿಶೂಲ್ ಅನ್ನುವಂಥದ್ದು ಇನ್ನು ವ್ಯಾನಿಟಿ ಬ್ಯಾಗ್ ನೊಳಗೆ ಇಟ್ಕೊಳ್ಬೇಕು. ವ್ಯಾನಿಟಿ ಬ್ಯಾಗ್ ನೊಳಗೆ ಇಟ್ಕೊಳ್ಳೋ ಹಾಗೇ ನಾವು ಮಾಡಿದ್ದೀವಿ. ಯಾವನೇ ಬರಲಿ, ಅತ್ಯಾಚಾರಕ್ಕೆ, ಅಪಹರಣಕ್ಕೆ, ಇನ್ನು ಚುಡಾಯಿಸಾಕೆ, ಏನೇ ಬಂದ್ರೆ ಇದು ಚುಚ್ಚಿ ಯಾಕಂದ್ರೆ ಪೊಲೀಸರು ಏನು ಮಾಡುದಿಲ್ಲ, ಕೋರ್ಟ್ ಏನು ಮಾಡ್ತಾ ಇಲ್ಲ, ರಾಜಕಾರಣಿಗಳ ಹರಾಮಿಗಳು ಏನು ಮಾಡ್ತಾ ಇಲ್ಲ. ಈಗ ನಾವೇ ತಯಾರಾಗಬೇಕು ಅಂತ ಶ್ರೀ ಹೇಳಿಕೊಂಡು ನಮ್ಮ ರಕ್ಷಣೆ ನಾವೇ. ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನ ನೆನೆಸ್ತಾ ಇದ್ದೇವೆ, ಅದಕ್ಕೆ ರಾಣಿ ಒಬ್ಬತ್ತನ್ನು ನೆನೆಸ್ತಾ ಇದ್ದೀವಿ, ಅದಕ್ಕೆ ನೇಹಾ ಹಿರೇಮಠ ಫೋಟೋ ಹಾಕೊಂಡು ಇವತ್ತು ನೆನಪು ಮಾಡ್ತಾ ಇದೀವಿ. 27 ಬಾರಿ ಅವನು ಚಾಕುವಿನ ಚುಚ್ಚವನ್ನ ನಾವು ಇನ್ನು ಮೇಲೆ ಒಂದೇ ಸಲ ಚುಚ್ಚಿದರೆ ಸಾಕು, ಒಂದೇ ಸಲ ಚುಚ್ಚಿದರೆ ಸಾಕು. ಎಲ್ಲಿ ಒದಿಬೇಕು ಅಂತ ನಿಮ್ಗೆ ಗೊತ್ತಿದೆ, ಅದು ಒದಿ. ಬಂಧುಗಳೇ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಮನೆಯಲ್ಲಿ ಫೋಟೋ ಇರುತ್ತೆ, ಜೈ ಜೈಕಾರ ಹೇಳ್ತೀವಿ. ಮನೆಯಲ್ಲಿ ಒಂದು ತಲವಾರು ಇರುತ್ತೆ. ಇವತ್ತಿನ ಈ ಆಯುಧ ಪೂಜೆ ಅಂತ ನಾವು ಏನ್ ಮಾಡ್ತೀವಲ್ಲ ಮನೆಯಲ್ಲಿ, ಆಯುಧ ಪೂಜೆ ಅಂತಲ್ಲದೆ ನಮ್ಮ ಸಂಪ್ರದಾಯ ಇದೆ. ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹ ಸಂಪ್ರದಾಯ. ಆದ್ರೆ ಇವತ್ತು ಆಯುಧ ಪೂಜೆ ಏನ್ ಮಾಡ್ತಾ ಇದೀವಿ? ಪುಸ್ತಕ, ಪೆನ್ನು, ಸ್ಕೂಟರು, ಸ್ಪಾನರು, ಟ್ರ್ಯಾಕ್ಟರು ಇವನ್ನಿಟ್ಟು ಪೂಜೆ ಮಾಡ್ತೀವಿ. ಇವು ಆಯುಧಗಳಲ್ಲ. ಆಯುಧ ಅಂತಂದ್ರೆ ತಲವಾರ್, ಬರ್ಚಿ, ಕುರ್ಬಿ, ಕೊಡ್ಲಿ, ಚಾಕು, ಇದು ಆಯುಧಗಳ್ರಿ. ಇದನ್ನ ಇಟ್ಟು ಪೂಜೆ ಮಾಡಿದ್ರೆ ಒಂದು ಸ್ಫೂರ್ತಿ ಬರುತ್ತೆ, ಕ್ಷಾತ್ರತ್ವ ಬರುತ್ತೆ, ಶಕ್ತಿ ಬರುತ್ತೆ. ಅದಕ್ಕೆ ದುರ್ಗಾ ಮಾತೆಯ ಕೈಯಲ್ಲಿ 10 ಶಸ್ತ್ರಗಳಿದಾವೆ. ಬರೇ ದುರ್ಗಾದು ಆಶೀರ್ವಾದದ ಕೈ ಮಾತ್ರ ಕಾಣಿಸುತ್ತೆ. ಆ ಶಸ್ತ್ರಗಳಂತೂ ಒಂದ್ಸಲ ನೆನಪು ಮಾಡ್ಕೊಂಡ್ರಿ. ಬರೇ ರಾಮ ರಾಮ ಜೈ ಶ್ರೀರಾಮ್ ಅಂತಂದ್ರೆ ಆಗುದಿಲ್ಲ. ರಾಮನ ಪೂಜೆ ಮಾಡಿದ್ರೆ ಆಗುದಿಲ್ಲ, ರಾಮನ ಕೋಸಂಬರಿ ತಿಂದ್ರೆ ಆಗುದಿಲ್ಲ. ರಾಮನ ಕೈಯಲ್ಲಿ ಬಿಲ್ಲು ಬಾಣ ಇದೆ, ಹನುಮಂತನ ಕೈಯಲ್ಲಿ ಗದೆ ಇದೆ, ಇನ್ನು ಈಶ್ವರನ ಕೈಯಲ್ಲಿ ತ್ರಿಶೂಲ ಇದೆ. ಅದನ್ನೇ ನೀವು ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ವಿಜಯದಶಮಿಯ ಆಯುಧ ಪೂಜೆ ದಿನ ಶಸ್ತ್ರಗಳನ್ನಿಟ್ಟು ಪೂಜೆ ಮಾಡಬೇಕು. ಅದು ಕೂಡ ರಟ್ಟಿಂದು, ಬ್ಯಾಂಡಿದು, ರಬ್ಬರಿಂದು, ಪ್ಲಾಸ್ಟಿಕ್ ಅಂದು ಅದೇನಕ್ಕೆ ಹೋಗೋಣ. ಸರಿಯಾಗಿ ಹರತು ಮಾತೆ ಏಕ ಮಾರ್ ದೋ ಟುಕಡ. ಇನ್ನು ಕೆಲವು ಜನ ಹೇಳ್ತಾವೆ, ಏನ್ರಿ ಪೊಲೀಸರು ಬರ್ತಾರೇನ್ರಿ, ಕೇಸ್ ಹಾಕ್ತಾರೇನ್ರಿ. ಇದಕ್ಕೇನು ಕೇಸ್ ಹಾಕ್ತಾರ್ರಿ? ಇದು ನೋಡಿ, ಇದನ್ನು ಕ್ಲಿಯರ್ ಮಾಡ್ಬಿಡ್ತೀನಿ, ಇದರದ್ದು ಕ್ಲಿಯರ್ ಮಾಡ್ಬಿಡ್ತೀನಿ. ಏನು ಆಯುಧ ಅಲ್ಲ. ಈ ಹಿಡಿಕೆ ಬಿಟ್ಟು ಈ ತ್ರಿಶೂಲ ಇದೆಯಲ್ಲ, ಅಂದ್ರೆ ಇದು ಕಬ್ಬಿಣದಿದೆಯಲ್ಲ, ಅದು 6 ಇಂಚ್ ಇದ್ರೆ ಆಯುಧ ಆಗತ್ತೆ, ಕಾನೂನು ಬಾಹಿರ ಆಗತ್ತೆ. ಇದು 6 ಇಂಚ್ ಇಲ್ಲ, 3 ಇಂಚ್ ಇಟ್ಟಿದ್ದೀವಿ ನಾವು. ಆದ್ರೆ ಚುಚ್ಚಿದ್ರೆ ಮಾತ್ರ ಸರಿಯಾಗಿ ಅಲ್ಲ.
ಸೊ ಆಯುಧ ಅಲ್ಲ ಇದು, ಆಯುಧ ಅಲ್ಲ, ಧೈರ್ಯದಿಂದ ಇಡಿ. ಯಾವ ಕೇಳಿದ್ರೆ ಅವನೇ ಮಾತು ತೂತ್ರಿ. ಪೊಲೀಸರು ಪೊಲೀಸ್ ಸ್ಟೇಷನ್ ನಲ್ಲಿ ಅವರು ಆಯುಧ ಪೂಜೆ ದಿನ FIR ಗೆ ಆ ಪೇಪರಿಗೆ ಪೂಜೆ ಮಾಡೋದಿಲ್ಲ ಅವರು. ನೀವು ಕಂಪ್ಲೇಂಟ್ ಕೊಟ್ಟಂತ ಕಂಪ್ಲೇಂಟ್ ಆ ಹಾಳೆ ಪೂಜೆ ಮಾಡೋದಿಲ್ಲ ಅವರು, ಬಂದೂಕಿಗೆ ಪೂಜೆ ಮಾಡ್ತಾರ್ರಿ. ಅವರೇ ಬಂದೂಕಿಗೆ ಪೂಜೆ ಮಾಡ್ಬೇಕಾದ್ರೆ ನಾವ್ಯಾಕ್ರಿ ನಾವು ಹಿಡಿಕೊಳ್ಳದೆ. ಬಂಧುಗಳೇ, ಇವತ್ತಿನ ಈ ಸಭೆ ನೀವು ಒಬ್ಬ ಮಹಿಳೆ 1000 ಮಹಿಳೆಯರನ್ನ ಜಾಗೃತಿ ಮಾಡುವಂತಹ ಕಾರ್ಯ. ಸ್ವಾಮಿ ವಿವೇಕಾನಂದರ ಆ ಜನ್ಮ ಕೊಟ್ಟಂತಹ ಮಹಾ ತಾಯಿಯನ್ನ ನೆನಪು ಮಾಡ್ಕೊಳ್ಬೇಕು. ಛತ್ರಪತಿ ಶಿವಾಜಿಯ ತಾಯಿಯನ್ನ ನೆನಪು ಮಾಡ್ಕೊಳ್ಬೇಕು. ಛತ್ರಪತಿ ಶಿವಾಜಿ ಒಬ್ಬನೇ ಹುಟ್ಟಿದ, ಆದರೆ ಇಡೀ ದೇಶವನ್ನ ಸಂರಕ್ಷಣೆ ಮಾಡಿದ. ಸ್ವಾಮಿ ವಿವೇಕಾನಂದ ಇಡೀ ಜಗತ್ತಿನಲ್ಲಿ ಹಿಂದೂ ಧರ್ಮದ ಪತಾಕೆಯನ್ನು ಹಾರಿಸಿದಂತಹ ವೀರ ಸನ್ಯಾಸಿಯನ್ನು ಜನ್ಮ ಕೊಟ್ಟಂತಹ ಮಹಾಕಾಲ. ಸೊ ಆ ಮಾದರಿಯಲ್ಲಿ, ಆ ಮಾನಸಿಕತೆಯಲ್ಲಿ ನಮ್ಮ ತಾಯಂದಿರು ಬರಬೇಕು. ದೇಶದ ಸುರಕ್ಷತೆಗೋಸ್ಕರ, ಧರ್ಮದ ಸುರಕ್ಷತೆಗೋಸ್ಕರ, ಹಿಂದೂ ಮಹಿಳೆಯರ ಸುರಕ್ಷತೆಗೋಸ್ಕರ ಶ್ರೀರಾಮ ಸೇನೆ ಸಂಘಟನೆ ಕಳೆದ 20 ವರ್ಷದಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅಂತ ನೆನಪಿಟ್ಕೊಳ್ಳಿ. ನೀವೆಲ್ಲರೂ ಕೂಡ ತನು ಮನ ಧನದಿಂದ, ನೀವು ಎಲ್ಲ ಹುಬ್ಬಳ್ಳಿಯ, ಧಾರವಾಡ ಅಥವಾ ಹಳ್ಳಿಗಳಿಂದಲೂ ಕೂಡ ಬಂದಿದ್ದೀರಿ. ಸೊ ಎಲ್ಲ ಮೂಲೆ ಮೂಲೆಯಿಂದ ಬಂದಂಥವರು ನಿಮ್ಮ ಏರಿಯಾದಲ್ಲಿ, ನಿಮ್ಮ ಓಣಿಯಲ್ಲಿ, ನಿಮ್ಮ ಇದರಲ್ಲಿ, ಆ ಭಾಗದಲ್ಲಿ ಈ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಮಾಡಬೇಕು ಅಂತನ್ನುವಂತಹ ವಿಚಾರವನ್ನ ಹೇಳಿ, ಇನ್ನೊಮ್ಮೆ ಆ ನೇಹಾ ಹಿರೇಮಠ ಅವಳಿಗೆ ಶಾಂತಿ ಯಾವಾಗ ಸಿಗುತ್ತೆ ಅಂತಂದ್ರೆ ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಾಗ ಅಥವಾ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಲ್ಲಿ ನೇಹಾ ಹಿರೇಮಠ ಮನೆಗೆ ಬಂದಾಗ ಹೇಳಿದ್ರಿ, ನೀವು ಸಿದ್ದರಾಮಯ್ಯನವರೇ ನೀವು ಹೇಳಿದ್ರಿ 3 ತಿಂಗಳಲ್ಲಿ ನಾನು ಕೋರ್ಟ್ ಮೂಲಕ ಬಗೆಹರಿಸಿ ಅವರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ರಿ. ಸ್ವಾಮಿ 1 ವರ್ಷ ಆಯ್ತಲ್ಲ, ಸಿದ್ದರಾಮಯ್ಯನವರೇ ನಿದ್ರೆ ಮಾಡ್ತಾ ಇದ್ದೀರಾ? ನಮ್ಮ ಹಿಂದೂ ಹೆಣ್ಣುಮಕ್ಕಳಿಗೆ ಕಿಮ್ಮತ್ತಿಲ್ವಾ? ಯಾಕೆ ಮಾತಾಡ್ತೀರಿ? ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಓಟಿಗೋಸ್ಕರ ಮುಸ್ಲಿಮರನ್ನ ಬಚಾವ್ ಮಾಡ್ತಾ ಇದ್ರಿ. ಅವನು ಜೈಲಿನಲ್ಲಿ ಆರಾಮಾಗಿದ್ದಾನ್ರಿ. ಅವನು ಕೋರ್ಟಿಗೂ ಹೇಳ್ತಾ ಇದ್ದೇನೆ, ಜಡ್ಜಿಗೂ ಹೇಳ್ತಾ ಇದ್ದೇನೆ, ನೀವೇನಾದ್ರೂ ಅವನಿಗೆ ಜಾಮೀನು ಕೊಟ್ರೆ ಕಲ್ಲು ಹೊಡೆದು ಕೊಂದು ಹಾಕ್ತೇನೆ, ಕಲ್ಲು ಹೊಡೆದು ಕೊಂದು ಹಾಕ್ತೇನೆ. ಮೊನ್ನೆ ನಡೆದಂಥ ಪಾಪ 5 ವರ್ಷದ ಎಳೆ ಹುಡುಗಿಯನ್ನ ಕೊಂದು ಹಾಕಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಆ ಮಹಿಳೆ PSI, ಆ PSI ಆ ಹೆಣ್ಣಿನ ಕರುಳ್ರಿ ಪಾಪ. ಖಾಕಿ ಬಟ್ಟೆ ಇರ್ಬೋದು, ಖಾಕಿ ಟ್ರೈನಿಂಗ್ ತಗೊಂಡಿರ್ಬೋದು, ಪೊಲೀಸ್ ಟ್ರೈನಿಂಗ್ ತಗೊಂಡಿರ್ಬೋದು, ಆದರೆ ಒಳಗಡೆ ಹೃದಯ, ಹೆಣ್ಣಿನ ಹೃದಯ ಇದೆ. ಆ ಸಣ್ಣ ಮಗು ಆಟ ಆಡ್ತಾ ಇರುವಂತಹದ್ದು ಕೊಂದದ್ದು ನೋಡಿ ಅವಳಿಗೆ ತಡ್ಕೊಳಕ್ಕಾಗಿಲ್ಲ, ಗುಂಡು ಹೊಡೆದೇ ಬಿಟ್ಟು. ಆ ಮಹಾ ತಾಯಿ PSIಗೆ ಸಾವಿರ 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 ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ಇದೇ ಮಾದರಿಯಲ್ಲಿ ಆಗ್ಬೇಕು. ಇನ್ನು ಕೋರ್ಟು, ಕಚೇರಿ, ಕಂಪ್ಲೇಂಟು, ಬೇಲು, ಜೈಲು, ಸುಡುಗಾಡ ಸಾಕಿ ನಮಗೆ. ಹತ್ತು 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 ಈಗ ಪಾಪ ಎಷ್ಟು ಜನ ಅಳೋದ್ರಿ? 9 ತಿಂಗಳಾಯ್ತು ನನ್ನ ಮಗಳು ಹೋಗ್ರಿ, ಏನೂ ಆಗಿಲ್ಲ, ಇನ್ನೂ ಬಂದಿಲ್ಲ ಅಳ್ತಾರ್ರಿ. ಎಷ್ಟು ಸಲ ಅಳೋದ್ರಿ, ಏನ್ ಮಾಡೋದು, ಎಂಥದ್ದು? ನಾನು ಜಡ್ಜ್ಗೆ ಕೇಳ್ತಾ ಇದ್ದೀನಿ, ನಿಮ್ಮ ಮಗಳೇನಾದ್ರೂ ಹೀಗೆ ಮುಸ್ಲಿಂ ಒಬ್ಬನ ಹಾರಿಸ್ಕೊಂಡು ಹೋದ್ರೆ ಒಂದು ನೀವು ಹಿಂಗೆ ಹಿಂಗೆ ಹೇಳ್ತೀರಿ ಕೋರ್ಟ್, ಅವಾಗಲೇ ನಿಮಗೆ ಗೊತ್ತಾಗೋದೇನು?
ನೇಹಾ ಹಿರೇಮಠನ ತಂದೆ ತಾಯಿಯ ಕಣ್ಣೀರು ನಿಮಗೆ ಕಾಣಿಸ್ತಾ ಇಲ್ವಾ? ಸೊ ಈ ಸಂದರ್ಭದಲ್ಲಿ ನಾವೇ ಜಾಗೃತರಾಗಬೇಕಾಗಿದೆ, ನಾವೇ ಸಂಘಟಿತರಾಗಬೇಕಾಗಿದೆ, ನಾವೇ ಎಚ್ಚರಗೊಳ್ಳಬೇಕಾಗಿದೆ. ನಮ್ಮ ಮನೆಯ ಹುಡುಗಿ ಇರ್ಬೋದು, ಅಕ್ಕಪಕ್ಕದ ಹುಡುಗಿಯರಿರ್ಬೋದು, ನಮ್ಮ ಓಣಿ ಹುಡುಗಿ ಇರ್ಬೋದು, ನಮ್ಮ ಊರಿನ ಹುಡುಗಿ ಇರ್ಬೋದು, ಅದನ್ನ ರಕ್ಷಣೆ ಮಾಡುವಂತ ಹೊಣೆ ನಮ್ದು ಅಂತ ಹೇಳೋಗೋಸ್ಕರನೇ ಇವತ್ತು ತ್ರಿಶೂಲ ದೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲರೂ ಇವತ್ತಿನ ಬಂದಿದ್ದಕ್ಕೆ ಬಹಳ ಆನಂದ ಆಗಿದೆ. ನೀವೆಲ್ಲರೂ ಕೂಡ ದುರ್ಗಾ ಮಾತೆಯ ಅವತಾರವನ್ನ ತಗೊಂಡು ಜಾಗೃತರಾಗಿ ಈ ಸಮಾಜ, ಧರ್ಮ, ನಮ್ಮ ಹೆಣ್ಮಕ್ಕಳನ್ನ ಸುರಕ್ಷತೆ ಮಾಡುವಂತ ಜವಾಬ್ದಾರಿ ನಾವೆಲ್ಲರೂ ತಗೊಳ್ಳೋಣ ಅಂತ ಹೇಳಿ ನನ್ನ ಮಾತನ್ನ ನಾನು ಮೊದಲು ನನ್ನ ದೇಶ, ನನ್ನ ಧರ್ಮ, ಹಿಂದೂ ಧರ್ಮವನ್ನ ಉಳಿಸುವುದು, ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಮುತಾಲಿಜಿಯವರು ತುಂಬಾ ನೀಟಾಗಿ ತಿಳಿಸ್ಕೊಟ್ರು. ಅದೇ ರೀತಿ ಪ್ರತಿಯೊಬ್ಬ ಹೆಣ್ಮಕ್ಳು